ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಡೀಪ್ ಫೀಲಿಂಗ್ ಏನಿದೆ, ನಿಮ್ಮ ಮೇಲೆ ಯಾವ ರೀತಿ ಫೀಲಿಂಗ್ನ ಅವರು ಇಟ್ಕೊಂಡಿದ್ದಾರೆ ಇವಾಗ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನ ಯಾರೆಲ್ಲ ವ್ಯೂ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಯಂತ್ರದ ಮುಖಾಂತರ ಪರಿಹಾರಗಳನ್ನು ಪಡ್ಕೊಳ್ಬಹುದು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಯಂತ್ರಗಳನ್ನ ಬಳಸಲಿಕ್ಕೆ ಅವರು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಆ ಒಂದು ಸಮಸ್ಯೆಗೆ ನೀವು ಏನಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದಾಗ ಒಂದು ಕಾಲ್ ಮಾಡಿ ಆದರೂ ಮಾತಾಡಿ, ಇಲ್ಲ ಅಂತ ಹೇಳಿದ್ರೆ ವಾಯ್ಸ್ ನೋಟಲ್ಲಾದರೂ ಮ್ಯಾಮ್ ಈ ಥರ ಸಮಸ್ಯೆ ಆಗಿದೆ, ಇದಕ್ಕೆ ನಾನು ಯಂತ್ರಗಳನ್ನು ಬಳಸ್ಬೋದಾ ಅಂತ ಹೇಳಿ ಒಂದ್ಸಲ ನನಗೆ ಕೇಳಿ. ಆ್ಯಂಡ್ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಯಂತ್ರಗಳು ಬಳಸಿ ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಬೋದು ಅಂತ ಇದೆ, ನಾನು ಅದನ್ನು ತಿಳಿಸ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು. ಆ್ಯಂಡ್ ಇನ್ನೊಂದು ಚಾನಲ್ಗೂ ಕೂಡ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಡಿ, ಅವ್ರ ಫೋಟೋನಾದರೂ ನೋಡಿ ಆ್ಯಂಡ್ ಅವ್ರ ಹೆಸರನ್ನ 3 ಬಾರಿ ಹೇಳಿ. ಅವರ ಡೀಪ್ ಫೀಲಿಂಗ್ಸ್ ಏನಿದೆ, ಪ್ಲೀಸ್ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಓಕೆ, ಎಸ್, ನಿಮ್ಮ ಮೇಲೆ ಒಂದು ಡೀಪ್ ಆಗಿರೋಂಥ ಫೀಲಿಂಗ್ ಇಟ್ಕೊಂಡಿದ್ದಾರೆ ಇನ್ನೂ ಕೂಡ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಸಪ್ರೇಷನ್ ಇರ್ಬೋದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಎನಿಥಿಂಗ್, ಯಾವುದೇ ಸಿಚುವೇಶನ್ ಇರ್ಬೋದು. ಆದರೆ ನಿಮ್ಮ ಸಂಬಂಧದಲ್ಲಿ, ಓಕೆನಾ, ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನಿಗೆ ಒಂದು ಡೀಪ್ ಆಗಿರೋಂಥ ಡೀಪ್ ಫೀಲಿಂಗ್ಸ್ ಇದೆ. ನಿಮ್ಮ ಮೇಲೆ ಇನ್ನೂ ಕೂಡ ಅವರು ಆ ಒಂದು ಭಾವನೆನ ಇಟ್ಕೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಒಂದು ರೀಡಿಂಗ್ನ ಯಾವಾಗ ನೀವು ನೋಡ್ತೀರಲ್ವಾ, ಅವತ್ತಿಂದ ಅಂದರೆ ಆ ಒಂದು 2 ಅವರ್ಸಿಂದ ಆಗ್ಬೋದು ಅಥವಾ 6 ಅವರ್ಸಿಂದ 4 ಅವರ್ಸಿಂದ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಸಂಬಂಧದಲ್ಲಿ ಒಂದು ಬದಲಾವಣೆನ ನೋಡ್ತೀರಾ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಓಕೆನಾ? ಕೆಲವೊಬ್ರು 1 ಅವರಲ್ಲಿ, ಕೆಲವೊಬ್ಬರಿಗೆ 1 ವೀಕ್, ಈ ಥರ ಒಂದು ಎನರ್ಜಿ ಬರ್ತಾ ಇದೆ. ಎಸ್, ಇಲ್ಲಿ ಈ ಒಂದು ರೀಡಿಂಗ್ನ ನೋಡಿ ನೆಕ್ಸ್ಟ್ 1 ಅವರ್ ಆಗ್ಬೋದು ಅಥವಾ 15 ಡೇಸ್ ಆಗ್ಬೋದು, 1 ವೀಕ್ ಆಗ್ಬೋದು, 4 ಅವರ್ಸ್ ಆಗ್ಬೋದು. ಎಸ್, ಒಂದು ಸಂಬಂಧದಲ್ಲಿ ಏನೋ ಒಂದು ಬದಲಾವಣೆ ನೋಡ್ತೀರಾ ಅಥವಾ ಚೇಂಜಸ್ನ ನೋಡ್ತೀರಾ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಇಲ್ಲಿ ಇಷ್ಟು ದಿನ ನೀವು ನಿಮ್ಮ ಪರ್ಸನ್ ಹಿಂದೆ ಕಾಲ್ ಮಾಡು, ಮೆಸೇಜ್ ಮಾಡು ಅಂತ ಹೇಳಿ ಹೋಗ್ತಾ ಇದ್ರಿ. ಅದನ್ನು ನೀವು ಇವಾಗ ಇನ್ನೂ ಮಾಡುವಂಥ ಏನು ಅಗತ್ಯ ಇಲ್ಲ. ಅಂದರೆ ನೀವು ಅವ್ರನ್ನ ಏನು ಚೇಸ್ ಮಾಡ್ತಿದ್ರಿ, ಬೆನ್ನಡ್ತಾ ಇದ್ರಿ, ಅದನ್ನ ನೀನು ಮಾಡುವಂಥ ಅಗತ್ಯ ಇಲ್ಲ ಅನ್ನೋವಂಥ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಯಾಕಂದರೆ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಆಗಿರೋವಂಥ ಮಿಸ್ಟೇಕ್ಸಿಗೆ ಅವರಿಂದನೇ ನಿಮಗೆ ಸಾರಿ ಅನ್ನುವಂಥದ್ದಾಗಿರಲಿ ಅಥವಾ ಕಾಂಪ್ರಮೈಸ್ ಆಗುವಂಥದ್ದು ಆಗತ್ತೆ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಸಮಥಿಂಗ್ ನಿಮ್ಮ ಟೈಮ್ ಎಲ್ಲ ಒಂದು ಕಡೆ ಚೇಂಜಸ್ ಆಗ್ತಿದೆ. ಅಂದರೆ ನಿಮಗೋಸ್ಕರ ನೀವು ಇಲ್ಲಿ ತುಂಬ ದೇವರನ್ನ ಪ್ರಾರ್ಥನೆ ಮಾಡಿದ್ದೀರಾ ಅಥವಾ ಹರಕೆಗಳನ್ನು ಮಾಡ್ಕೊಂಡಿದ್ದೀರಾ ಅಥವಾ ಸಮಥಿಂಗ್ ದೇವರನ್ನ ತುಂಬ ಬಿಲೀವ್ ಮಾಡುವವರು ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಈ ಒಂದು ಎನರ್ಜಿ ಇಬ್ಬರಿಗೂ ಕೂಡ ಕನೆಕ್ಟ್ ಆಗುತ್ತೆ. ಇಬ್ಬರಲ್ಲಿ ತುಂಬ ದೇವರನ್ನ ಬಿಲೀವ್ ಮಾಡೋರು ತುಂಬ ಜಾಸ್ತಿ ಜನ ಇದ್ದೀರಾ ಇಲ್ಲಿ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ. ಅವರಿಗೆ ಇವತ್ತಿಂದ ನಾನು ಹೇಳಿದೆ ಅಲ್ವಾ, ಈಗ ಆಲ್ರೆಡಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಬರ್ತಿದೆ 1 ಅವರ್ ಆ್ಯಂಡ್ ಸಮಥಿಂಗ್ 4 ಅವರ್, 1 ವೀಕ್, 15 ಡೇಸ್, ಇದೆಲ್ಲ ನನಗಿಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಈ ಒಂದು ಟೈಮಲ್ಲಿ ನಿಮಗೊಂದು ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಎಸ್, ಇಲ್ಲಿ ಇವಾಗ ನೀವು ನಂಬಿರೋ ಗಾಡ್ ಏನಿದೆ, ಆ ಒಂದು ದೇವರ ಸಮಯ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಿಮ್ಮ ಟೈಮಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾರಂಭ ಆಗಿದೆ. ನಿಮ್ಮ ಒಂದು ಆ ಚೇಸಿಂಗ್ ಏನಿತ್ತು, ನೀವು ಅವ್ರ ಹಿಂದೆ ಹೋಗುವಂಥದ್ದು ಏನಿತ್ತು, ಅದೆಲ್ಲ ಸ್ಟಾಪ್ ಆಗುತ್ತೆ. ಸ್ಟಾಪ್ ಮಾಡ್ತೀರಾ, ನೀವೇ ಆಟೋಮೆಟಿಕಲಿ ಸ್ಟಾಪ್ ಮಾಡ್ತೀರಾ, ಅವರು ನಿಮ್ಮ ಹಿಂದೆ ಬರೋ ಹಾಗೆ ಆಗುತ್ತೆ. ಇದೆಲ್ಲದೂ ಕೂಡ ಆಟೋಮೆಟಿಕಲಿ ಆಗುವಂಥದ್ದು. ಇದೊಂಥರ ನಿಮಗೆ ಮಿರಾಕಲ್ ಅಂತಲೇ ಅನಿಸುತ್ತೆ ಅಂತ ಇಲ್ಲಿ ಆ ಒಂದು ರೀಡಿಂಗ್, ಅಂದರೆ ಈ ಒಂದು ರೀಡಿಂಗಲ್ಲಿ ನೀವು ಈ ಥರ ತಿಳ್ಕೊಳ್ತಾ ಇದ್ದೀರಾ. ಓಕೆ, ಸಮಥಿಂಗ್ ನಿಮ್ಮ ಲೈಫಲ್ಲಿ ಮಿರಾಕಲ್ ಆಗ್ತಾ ಇದೆ ಅನ್ನುವಂಥದ್ದು. ಓಕೆನಾ? ಅವರಿಂದ ನೀವು ಡೆಫಿನೆಟ್ಲಿ ಕಾಲ್ನ ನೀವು ರಿಸೀವ್ ಮಾಡ್ತೀರಾ. ಎಸ್, ಜೆ ಲೆಟರ್, ಕೆ ಲೆಟರ್, ಹೆಚ್ ಲೆಟರ್, ವಿ ಲೆಟರ್, ವೈ ಲೆಟರ್, ಎ ಲೆಟರ್, ಡಿ ಲೆಟರ್, ಸಿ, ಜೆ, ಜಿ,
NRK ಲೆಟರ್. ಓಕೆ, ಈ ಲೆಟರ್ನವರ ಪ್ರೆಸೆನ್ಸ್ ಇದೆ ಇಲ್ಲಿ. ಟ್ಯಾರೋ ಇಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ ಓಕೆ, ನಿಮಗಿಲ್ಲಿ ಕ್ಯಾಂಡಲ್ ವ್ಯಾಕ್ಸಲ್ಲಿ ಸಮಥಿಂಗ್ ಪಾಸಿಟಿವ್ ಥಿಂಗ್ಸೇ ಬಂದಿದೆ. ಆ್ಯಂಡ್ ಇಲ್ಲಿ ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಕ್ವೀನ್ ಆಫ್ ಕಪ್ಸ್ ಬರ್ತಿದೆ. ದ ಹ್ಯಾಂಗ್ಮ್ಯಾನ್ ಬರ್ತಾ ಇದೆ. ಸಮಥಿಂಗ್ ರಿಲೀಸ್ ಮಾಡ್ತಾ ಇದ್ದೀರಾ, ನೆಗೆಟಿವ್ನ ರಿಲೀಸ್ ಮಾಡ್ತಾ ಇದ್ದೀರಾ, ಸಮಥಿಂಗ್ ಇಶ್ಯೂಸ್ನ ರಿಲೀಸ್ ಮಾಡ್ತಾ ಇದ್ದೀರಾ. ಪೇಜ್ ಆಫ್ ಕಪ್ಸ್. ನೀವು ಅವರಿಂದ ಹೋಗೋದು ಸ್ಟಾಪ್ ಮಾಡ್ತೀರಾ ಆಟೋಮೆಟಿಕಲಿ, ನಿಮಗೆ ಗೊತ್ತಿಲ್ಲದೇ ನೀವು ಇಲ್ಲಿ ಸ್ಟಾಪ್ ಮಾಡ್ತೀರಾ. 7 ಆಫ್ ಕಪ್ಸ್. ಓಕೆ, 2 ಕಾರ್ಡ್ಸ್ ಬರ್ತಿದೆ. 8 ಆಫ್ ವ್ಯಾಂಡ್ಸ್ ಹಾಗೆಯೇ 3 ಆಫ್ ಪೆಂಟಿಕಲ್ ಬರ್ತಿದೆ. ಬಾಟಮ್ ಆಫ್ ದ ಕಾರ್ಡ್ 10 ಆಫ್ ವ್ಯಾಂಡ್ಸ್. ನೀವೆಲ್ಲದೂ ಕೂಡ ನಿಮ್ಮ ಎಮೋಷ್ನಲ್ನೆಲ್ಲ ಪ್ಯಾಕ್ ಮಾಡಿ ಇವಾಗ ನೀವು ಯಾವ ರೀತಿ ಅಂತ ಹೇಳಿದ್ರೆ ಸಮಥಿಂಗ್ ಎಲ್ಲ ಈಗ ಕಂಪ್ಲೀಟ್ ಎಲ್ಲ ನಿಮ್ಮ ಕೆಲಸ ಒಂದು ಎಲ್ಲೋ ಒಂದು ಕಡೆ ನೀವು ಪ್ಯಾಕ್ ಮಾಡ್ಕೊಂಡು ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಒಂದು ಊರಿಗಿರ್ಬೋದು ಅಥವಾ ನಿಮ್ಮ ಕೆಲಸದ ಮೇಲೆ ಎಲ್ಲೋ ಒಂದು ಕಡೆ ಹೋಗ್ತೀರಾ. ಸೊ ಹೋಗಿದ್ದಾಗ ಅಲ್ಲೆಲ್ಲ ಕೆಲಸ ಮುಗಿದ್ಮೇಲೆ ನೀವು ಯಾವ ರೀತಿ ಬರ್ತೀರಾ, ಅಲ್ಲೆಲ್ಲದೂ ಕೆಲಸನ ಕಂಪ್ಲೀಟ್ ಆದಮೇಲೆ ಅದೆಲ್ಲದನ್ನು ಒಂದ್ಸಲ ಕ್ಲಿಯರ್ ಮಾಡಿ. ಏನೆಲ್ಲ ಇತ್ತು ಅದೆಲ್ಲದನ್ನು ಕಂಪ್ಲೀಟಾಗಿ ಏನು ಒಂದು ಬ್ಯಾಗಲ್ಲಿ ಹಾಕಿ ಎಲ್ಲ ಕ್ಲೀನಾಗಿ ಎಲ್ಲ ನೀವೀಗ ಎಲ್ಲೋ ಒಂದು ಕಡೆ ಹೋಗಿರ್ತೀರ, ಹರಡ್ಕೊಂಡಿರ್ತೀರ, ಮನೆ ಇಡೀ ರೂಮ್ ತುಂಬ ಅದೆಲ್ಲದನ್ನು ಕ್ಲೀನಾಗಿ ಮಡಚಿಟ್ಟು ಒಂದು ಸೆಟಪ್ ಮಾಡ್ತೀರಲ್ವ, ಎಲ್ಲದನ್ನು ಕ್ಲಿಯರ್ ಮಾಡಿ ಬರಲಿಕ್ಕೆ ವಾಪಸ್ ರಿಟರ್ನ್ ಬರುವಾಗ. ಆ ಥರ ಒಂದು ಇಲ್ಲಿ ನಿಮ್ಮ ಲೈಫಲ್ಲಿ ನಡೀತಿದೆ. ಈಗ ಇಷ್ಟು ದಿನ ನೀವು ಅವ್ರ ಬಗ್ಗೆ ಏನೆಲ್ಲ ಪ್ರಾಬ್ಲಮ್ನ ಅಂದರೆ ಒಂದು ಗುಡ್ಡೆ ಹಾಕ್ಕೊಂಡು ಇಟ್ಕೊಂಡಿದ್ರಿ ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತಾ ಇದ್ದೀರಾ. ಎಮೋಷ್ನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಸಮಥಿಂಗ್ ಆ ಎಲ್ಲ ಎಮೋಷ್ನನ್ನು ಕೂಡ ನೀವು ಒಂದು ಕಟ್ಟಿ ಎಲ್ಲ ಸೆಟಲ್ ಮಾಡಿ ಒಂದು ಕಡೆ ಇನ್ನು ನಾನು ರಿಲ್ಯಾಕ್ಸ್ ಆಗಿರ್ತೀನಿ, ಎಲ್ಲದೂ ಕೂಡ ನಾನು ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ಎಲ್ಲ ಏನು ದೇವರ ಟೈಮಿಂಗಲ್ಲಿ ಏನಾಗುತ್ತೆ ಅದನ್ನು ನಾನು ಸ್ವೀಕಾರ ಮಾಡೋಕ್ಕೆ ರೆಡಿ ಇದ್ದೀನಿ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಆಲ್ರೆಡಿ ನಿಮಗೆ ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಅದೇ ಥರದ ಎನರ್ಜಿ ಬಂದಿರೋವಂಥದ್ದು. ಇಲ್ಲಿ ಫುಲ್ಲು ಸರೆಂಡರ್ ಆಗಿದ್ದೀರಾ, ನೀವು ನಂಬಿರೋಂಥ ಗಾಡ್ಗೆ ಇಲ್ಲಿ ಫುಲ್ ಸರೆಂಡರ್ ಆಗಿದ್ದೀರಾ. ಆ್ಯಂಡ್ ಇಲ್ಲಿ ಇವಾಗ ನೀವು ನಂಬಿರೋ ಗಾಡ್ ಟೈಮಿಂಗ್ ಸ್ಟಾರ್ಟ್ ಆಗಿದೆ ಅನ್ನುವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಸಂಬಂಧ ಇವತ್ತಿಂದ ನಿಮಗೆ ಒಂದು ಉತ್ತಮ ಸ್ಥಿತಿಗೆ ಒಂದು ಲೆವೆಲಿಗೆ ಓಕೆ ಅನ್ನೋ ಸ್ಟೇಜಿಗೆ ಹೋಗ್ತಾ ಇದೆ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆ, ಇದನ್ನು ನೀವು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ನೀವು ನಂಬಿರೋಂಥ ಗಾಡ್ ಪವರ್ ತುಂಬಾ ಇದೆ. ಆ ಪವರ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂದರೆ ಇಲ್ಲಿ ಕೆಲವೊಬ್ರು ದೇವಿನ ನಂಬ್ತಿರ್ಬಹುದು ಅಥವಾ ಶಿವನ ನಂಬ್ತಾ ಇರಬಹುದು ಅಥವಾ ಸಮಥಿಂಗ್ ಇಲ್ಲಿ ವಾರಾಹಿ ಅಮ್ಮನ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ನೀವು ನಂಬಿರೋ ಗಾಡ್ ಪವರ್ ಇದೆಯಲ್ಲ ಎಕ್ಸ್ಟ್ರೀಮ್ ಲೆವೆಲ್ ಅದು. ಓಕೆ, ಸೊ ಅದಕ್ಕೆ ನೀವಿಲ್ಲಿ ಏನು ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಎನರ್ಜಿ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಫುಲ್ ರಿಲ್ಯಾಕ್ಸ್, ಫುಲ್ ಕಾಮ್ ಆ್ಯಂಡ್ ಎಲ್ಲ ದೇವ್ರು ನೋಡ್ಕೊಳ್ತಾರೆ ಅನ್ನೋವಂಥ ಒಂದು ರಿಲ್ಯಾಕ್ಸ್ ಮೈಂಡಿಗೆ ನಿಮ್ಮ ಒಂದು ಇವಾಗ ನಿಮ್ಮ ಎನರ್ಜಿ ಆ ಥರ ಫುಲ್ ರಿಲ್ಯಾಕ್ಸ್ ಆಗಿರೋಂಥ ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಅದಕ್ಕೆ ಇಲ್ಲಿ ನೀವಿನ್ನೂ ಅವರಿಂದ ಹೋಗಿ ಅಥವಾ ನೀವು ಮೆಸೇಜ್ ಮಾಡು, ನೀನು ಕಾಲ್ ಮಾಡು, ನೀನು ಯಾವಾಗ ಕಾಲ್ ಮಾಡ್ತೀನಿ, ನೀನು ಯಾವಾಗ ಮೆಸೇಜ್ ಮಾಡ್ತೀನಿ, ನೀನು ಯಾವಾಗ ನನ್ನನ್ನು ಮೀಟ್ ಆಗ್ತೀಯಾ, ಇದ್ಯಾವುದನ್ನು ಕೂಡ ನೀವು ಮಾಡಲ್ಲ. ಆಟೋಮೆಟಿಕಲಿ ನೀವು ಇದನ್ನು ಸ್ಟಾಪ್ ಮಾಡ್ತೀರಾ. ಆ್ಯಂಡ್ ಅವ್ರ ಕಡೆಯಿಂದ ಈ ಎಲ್ಲ ಕೆಲಸಗಳು ಆಗುವಾಗಿ ನೀವಿಲ್ಲಿ ನಿಮ್ಮ ಎನರ್ಜಿ ಅದು ಆ ಥರ ರೆಡಿ ಮಾಡ್ತಾ ಇದೆ. ಆ ಒಂದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಿದೆ. ಅಂದರೆ ಅವರಾಗಿ ನಿಮ್ಮ ಹಿಂದೆ ಬರಬೇಕು. ಓಕೆನಾ, ಇಲ್ಲಿ ನೀವು ಬೆನ್ನಟ್ಟುವಂಥ ಅಗತ್ಯ ಇಲ್ಲ ಅನ್ನೋವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಡಿವೈನ್ ಟೈಮಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋಂಥ ಸ್ಟ್ರಾಂಗ್ ಬಿಲೀವ್ ಮಾಡಿ ಸ್ಟ್ರಾಂಗ್ ಮೆಸೇಜ್ ಕೂಡ ನಿಮಗೆ ಇಲ್ಲಿ ಬರ್ತಾ ಇದೆ. ಆ್ಯಂಡ್ ಇದಕ್ಕೆ ಏಂಜಲ್ ಕಡೆಯಿಂದ ಏನು ಚಾನಲೈಸ್ ಮೆಸೇಜ್ ಬರ್ತಾ ಇದೆ ಚೆಕ್ ಮಾಡೋಣ. ಲುಕ್ ಫಾರ್ ಎ ಸೈನ್. ನಿಮಗೇನೆಲ್ಲ ಸೈನ್ ಸಿಗತ್ತೆ ಅದನ್ನು ನೀವಿಲ್ಲಿ ನೋಡಿ. ನಿಮಗೆ ಕೆಲವೊಂದು ಡಿವೈನ್ ಸೈನ್ ಸಿಗ್ಬೋದು ಅಥವಾ ನೀವು ನಂಬಿರೋಂಥ ಗಾಡಿಂದ ಸೈನ್ ಸಿಗ್ಬೋದು. ಆ್ಯಂಡ್ ಇಲ್ಲಿ ಇಟ್ಸ್ ಅಪ್ ಟು ಯು ಬರ್ತಾ ಇದೆ. ಆ್ಯಂಡ್ ಲುಕ್ ಫಾರ್ ಅ ಸೈನ್. ಪರ್ಫೆಕ್ಟ್ ಟೈಮಿಂಗ್ ಬಾಟಮ್ ಆಫ್ ದ ಕಾರ್ಡ್. ವಾವ್, ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ಎಲ್ಲದೂ ಕೂಡ ಸರಿಯಾಗತ್ತೆ. ಬಿಲೀವ್ ಮಾಡಿ, ಡಿವೈನ್ ಟೈಮಿಂಗ್ನ ನೀವು ಇಲ್ಲಿ ಬಿಲೀವ್ ಮಾಡಿ ಅನ್ನೋವಂಥದ್ದು ಇಲ್ಲಿ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಎಸ್, ಇದಕ್ಕೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರುತ್ತೆ ಚೆಕ್ ಮಾಡೋಣ.
ಟೂ ಆಫ್ ಪೆಂಟಿಕಲ್ ಬರ್ತಿದೆ, ದ ಹೈ ಪ್ರಿಸ್ಟಸ್ ಬರ್ತಾ ಇದೆ, ಬಾಟಮ್ ಆಫ್ ದ ಕಾರ್ಡ್ ಜಡ್ಜ್ಮೆಂಟ್. ಸಿ, ನಿಮ್ಮ ಪ್ರೀತಿಗೆ ಇಲ್ಲಿ ಏಂಜಲ್ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಪ್ರೊಟೆಕ್ಷನ್ ಇರಬಹುದು ಅಥವಾ ಬ್ಲೆಸ್ಸಿಂಗ್ಸ್ ಇರ್ಬೋದು, ತುಂಬ ಚೆನ್ನಾಗಿದೆ ಅನ್ನೋ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಿದೆ. ಆ್ಯಂಡ್ ಇಲ್ಲಿ ಟೂ ಆಫ್ ಪೆಂಟಿಕಲ್ ಬರ್ತಿರೋದ್ರಿಂದ ಹಾಗೆ ದ ಹೈ ಪ್ರಿಸ್ಟಸ್ ಬರ್ತಿರೋದ್ರಿಂದ ಸಮಥಿಂಗ್ ಬಿಗ್ ಚೇಂಜಸ್ನೇ ನೋಡ್ತೀರಾ. ಆ್ಯಂಡ್ ಇಲ್ಲಿ ಏನು ಅವರಿಗೆ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಅವ್ರಿಗೆ ಏನು ಎರಡೆರಡು ಆಪ್ಷನ್ ಇತ್ತು ಅಥವಾ ಸಮಥಿಂಗ್ ಅವ್ರು ಬೇರೆ ಒಂದು ವಿಷಯದ ಬಗ್ಗೆ ಏನು ತುಂಬ ಅವರ ಒಂದು ಮೈಂಡನ್ನು ಡೈವರ್ಟ್ ಮಾಡ್ತಿದ್ರು, ಅದೆಲ್ಲದೂ ಕೂಡ ಇಲ್ಲಿ ಕಂಟ್ರೋಲ್ ಆಗುತ್ತೆ, ಸರಿ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಆಪ್ಷನ್ ಅಂತ ಇದ್ದಿದ್ದು ಕೂಡ ಅವರಿಂದ ದೂರ ಆಗ್ತಾ ಇದೆ. ಇಲ್ಲಿ ಪರ್ಸನ್ ಆಗಿರ್ಬೋದು ಅಥವಾ ಸಮಥಿಂಗ್ ಅವ್ರ ಸ್ಟ್ರೆಸ್ ಆಗಿರ್ಬೋದು. ಸೆಕೆಂಡ್ ಆಪ್ಷನ್ ಅಂತ ಹೇಳಿದ ತಕ್ಷಣ ಬರೀ ಥರ್ಡ್ ಪರ್ಸನ್ ಅಥವಾ ಯಾವುದೋ ಒಂದು ಎಕ್ಸ್ ಪರ್ಸನ್ ಆ ಥರ ಅಲ್ಲ, ಓಕೆನಾ. ಆ್ಯಂಡ್ ಇಲ್ಲಿ ಇನ್ನೊಂದು ಯೋಚನೆ ಮಾಡಬೇಕಾಗುತ್ತೆ, ಸೆಕೆಂಡ್ ಥಾಟ್ಸ್ ಅಥವಾ ಸೆಕೆಂಡ್ ಆಪ್ಷನ್ ಅಂತ ಹೇಳಿದಾಗ ಅವ್ರ ವರ್ಕ್ ಕೂಡ ಇರ್ಬೋದು, ಅವ್ರ ಸ್ಟ್ರೆಸ್ ಕೂಡ ಇರ್ಬೋದು, ಟೆನ್ಷನ್ ಇರ್ಬೋದು, ಅದೆಲ್ಲದೂ ಕೂಡ ರಿಲೀಸ್ ಆಗ್ತಾ ಇದೆ. ಆ ಥರ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ, ಓಕೆ. ಆ್ಯಂಡ್ ರೊಮ್ಯಾಂಟಿಕ್ ಏಂಜಲ್ ಸೈಡಿಂದ ಏನು ಬರುತ್ತೆ ಚೆಕ್ ಮಾಡೋಣ. ವಾವ್, ಸೋಲ್ಮೇಟ್ ಕಾರ್ಡ್ ಬರ್ತಾ ಇದೆ. ಎಸ್, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಬ್ಬರದ್ದು ಕೂಡ ಎಲ್ಲೋ ಒಂದು ಕಡೆ ನೀವು ಸೋಲ್ಮೇಟ್ ಕನೆಕ್ಷನಲ್ಲಿ ಇದ್ದೀರಾ, ಕೆಮಿಸ್ಟ್ರಿ. ವಾವ್, ಇದೊಂಥರ ಸ್ಟ್ರಾಂಗ್ ಬಾಂಡಿಂಗ್ ನಿಮ್ಮಿಬ್ಬರದ್ದು, ಓಕೆನಾ. ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್. ಆ್ಯಂಡ್ ಇಲ್ಲಿ ಏನಾದರೂ ಕಂಟ್ರೋಲ್ ಮಾಡ್ತಾ ಇದ್ರೆ ಅಥವಾ ಕಂಟ್ರೋಲ್ ನಿಮಗೆ ನಿಮ್ಮ ಪ್ರೀತಿ ವಿಷಯದಲ್ಲಿ ಏನಾದರೂ ಕಂಟ್ರೋಲ್ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಕಂಟ್ರೋಲ್ ಎನರ್ಜಿ ಇದೆ ಅಂತ ಹೇಳಿದ್ರೆ ಜಸ್ಟ್ ಅದನ್ನು ರಿಲೀಸ್ ಮಾಡಿ, ಅದನ್ನು ಲೆಟ್ ಗೋ ಮಾಡಿ. ಆ್ಯಂಡ್ ಇಲ್ಲಿ ಕೆಮಿಸ್ಟ್ರಿ ಆ್ಯಂಡ್ ಸೋಲ್ಮೇಟ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮಿಬ್ಬರು ಒಂದು ಬಾಂಡಿಂಗ್ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿದೆ. ಎಮೋಷ್ನಲಿ ಆಗಿರ್ಬೋದು ಅಥವಾ ಫಿಸಿಕಲಿ ಆಗಿರ್ಬೋದು. ಸಮಥಿಂಗ್ ನೀವಿಬ್ಬರು ಒಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್. ಸಮಥಿಂಗ್ ಈಗ ಕಬ್ಬಣ ನೋಡಿದಾಗ ಐಸ್ಕಂತ ಏನು ಮಾಡುತ್ತೆ, ತಕ್ಷಣ ಕ್ಯಾಚ್ ಮಾಡುತ್ತಲ್ವ, ಆ ಥರ ಒಂದು ಎನರ್ಜಿ ನಿಮ್ಮಿಬ್ಬರದು ಕೂಡ, ಓಕೆ. ಸೊ ಇಲ್ಲಿ ಎಷ್ಟೇ ಫೈಟ್ ಮಾಡ್ಕೊಳ್ಬೋದು, ಎಷ್ಟೇ ಜಗಳ ಮಾಡ್ಕೊಳ್ಬೋದು, ನೀವಿಬ್ರು ಮಧ್ಯೆ ಎಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಬರ್ಬೋದು, ಬ್ರೇಕಪ್ ಆಗ್ಬೋದು ಅಥವಾ ಸಮಥಿಂಗ್ ನೀವಿಬ್ರಿಗೂ ಆಗೋದೇ ಇಲ್ಲ, ಇನ್ನು ನೆಕ್ಸ್ಟ್ ಲೆವೆಲ್ ನೀವು ಜಗಳ ಮಾಡಿಕೊಂಡ್ರು ಕೂಡ ಆಟೋಮೆಟಿಕಲಿ ನೀವಿಬ್ರು ಮತ್ತೆ ಸರಿ ಆಗ್ತೀರಾ. ಸೊ ಇಲ್ಲಿ ಒಂದು ಎನರ್ಜಿ ಅಂದರೆ ಕ್ಯಾಂಡಲ್ ವ್ಯಾಕ್ಸಲ್ಲಿ ಹಾಗೆ ಏಂಜಲ್ ಒರಾಕಲ್ ಕಾರ್ಡಲ್ಲಿ ಆಗಿರ್ಬೋದು, ಟ್ಯಾರೋ ರೀಡಿಂಗಿಂದ ಆಗಿರ್ಬೋದು, ಪ್ರತಿಯೊಂದರೂ ನಿಮಗೆ ಬಂದಿರೋ ಎನರ್ಜಿ ಏನಂತ ಹೇಳಿದ್ರೆ ಆಟೋಮೆಟಿಕಲಿ ಚೇಂಜಸ್ನ ನೋಡ್ತೀರಾ ಅನ್ನೋವಂಥದ್ದು ಇಲ್ಲಿ ಬರ್ತಿರೋವಂಥದ್ದು, ಓಕೆ. ಅಂದರೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ಥರ ಆಗತ್ತಾ, ನಿರೀಕ್ಷೆಗೂ ಮೀರಿ ಇಲ್ಲಿ ಕೆಲವೊಂದು ಬದಲಾವಣೆಗಳು, ನಿರೀಕ್ಷೆಗೂ ಮೀರಿ ಇಲ್ಲಿ ಕೆಲವೊಂದು ನೀವು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಆ್ಯಂಡ್ ಇಲ್ಲಿ ಸಮಥಿಂಗ್ ಡಿವೈನ್ ಟೈಮಿಂಗಲ್ಲಿ ನಿರೀಕ್ಷೆಗೂ ಮೀರಿ ನಿಮಗೆ ಮಿರಾಕಲ್ಸ್ ನಿಮ್ಮ ಲೈಫಲ್ಲಿ ನಡೆಯುತ್ತೆ ಅನ್ನುವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಬಾಟಮ್ ಆಫ್ ದ ಕಾರ್ಡ್ ಲೆಟ್ ಗೋ ಆಫ್ ಕಂಟ್ರೋಲ್ ಇಶ್ಯೂಸ್ ಬರ್ತಿರೋದ್ರಿಂದ ಸಮಥಿಂಗ್ ಏನು ಕಂಟ್ರೋಲ್ ಇದೆ, ಎಸ್, ಟ್ರೂ ಲವ್, ಓಕೆ. ಈ ಒಂದು ಪ್ರೀತಿಯಲ್ಲಿ ನೀವೇನೊಂದು ಡೌಟ್ಸ್ ಇದೆ ಅಥವಾ ಈ ವ್ಯಕ್ತಿ ಮೇಲೆ ಏನೋ ಡೌಟ್ ಇದೆ ಅಂತ ಹೇಳಿದ್ರೆ ಬಿಲೀವ್ ಇದೊಂದು ಟ್ರೂ ಲವ್ ಆಗಿದೆ, ಡೋಂಟ್ ವರಿ, ಓಕೆ. ಸೊ ಅನುಮಾನ ಮಾಡಬೇಡಿ, ಟ್ರಸ್ಟ್ ಇಡಿ ಡಿವೈನ್ ಟೈಮಿಂಗಲ್ಲಿ. ಹಾಗೆ ನೀವು ನಂಬಿರೋ ಗಾಡ್ ಎನರ್ಜಿ ಮೇಲೆ, ನಿಮ್ಮ ಎನರ್ಜಿ ಮೇಲೆ, ಹಾಗೆ ನಿಮ್ಮ ಪರ್ಸನ್ ಮೇಲೆ ಏನು ಟ್ರಸ್ಟನ್ನು ಇಡಿ, ಪ್ರತಿಯೊಂದು ಕೂಡ ಆಟೋಮೆಟಿಕಲಿ ಸರಿ ಆಗುತ್ತೆ ಅನ್ನುವಂಥ ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ, ಓಕೆ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು ಆಲ್.